ಬೇಡಿಕೆಗಳು ಅನೇಕ ಬೇಡಿಕೆಗಳನ್ನು ಇಟ್ಟಿದ್ದೀನಿ. ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಈಗಾಗಲೇ ಬೈಪಾಸನ್ನು ಮಂಜೂರು ಹಂತಕ್ಕೆ ಬಂದಿದೆ. ರಾಜ್ಯದಲ್ಲಿ 5 ಬೈಪಾಸ್ಗಳನ್ನು ತಗೊಂಡಿದ್ದಾರೆ, ಅದರಲ್ಲೂ ಪಾವಗಡನೂ ಹೊಂದಿದೆ. ಆಮೇಲೆ ಮುಖ್ಯವಾಗಿ ನಾಗರಮಡಕೆ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನವನ್ನು ಪುನರ್ನಿರ್ಮಾಣ ಮಾಡಲಿಕ್ಕೆ ಒಪ್ಕೊಂಡಿದ್ದಾರೆ. ಅದು ಡೆಮಾಲಿಷನ್ಗೆ ಈ ವಾರದಲ್ಲಿ ಅಪ್ರೂವಲ್ ಸಿಗುತ್ತೆ. ಸುಂದರವಾದಂಥ ಅದು 11 ಕೋಟಿ ದೇವಸ್ಥಾನದ ದುಡ್ಡಿದೆ. ಅದರ ಜೊತೆಯಲ್ಲಿ ಡಿಪ್ಲೊಮೊ ಕಾಲೇಜ್ ಕೇಳಿದ್ದೀನಿ, B.Ed ಕಾಲೇಜ್ ಕೇಳಿದ್ದೀನಿ. ಆಮೇಲೆ ಹಾಸ್ಟೆಲ್ಗಳ ವ್ಯವಸ್ಥೆ ಬೇಕು. ಇಲ್ಲಿಂದ ತುಮಕೂರಿಗೆ ಹೆಚ್ಚಿನ ವಿದ್ಯಾರ್ಥಿಗಳು ಹೋಗ್ತಾರೆ, ಅದೆಲ್ಲ ಒಪ್ಕೊಂಡಿದ್ದಾರೆ. ಎತ್ತಿನಹೊಳೆ ಮುಂದುವರೆದ ಕಾಮಗಾರಿಯಾಗಿ ಎಮ್ಮೈಯಿಂದ 23 ಕೆರೆಗಳಿಗೆ ನೀರು ಕೊಡ್ತೀವಂತ CM ಸಾಹೇಬರು FDಗೆ ಬರೆದಿದ್ದಾರೆ. ಅವರೇ ಮಾನ್ಯ ಸಣ್ಣ ನೀರಾವರಿ ಮಂತ್ರಿಗಳು ಸಹ ಒಪ್ಕೊಂಡಿದ್ದಾರೆ. ಅದೇ ರೀತಿ ನಮ್ಮ ಜಮೀರ್ ಅವರು ಒಂದು ಶಾಲೆ ಕೊಟ್ಟಿದ್ದಾರೆ, ಮುರಾರ್ಜಿ ಶಾಲೆ. ಸಂತೋಷ್ ಲಾಡ್ ಅವರು ಒಂದು ಶಾಲೆ ಕೊಟ್ಟಿದ್ದಾರೆ, ಕಾರ್ಮಿಕ ಶಾಲೆ. ಒಂದೊಂದು 35 ಕೋಟಿ 70 ಕೋಟಿ ವೆಚ್ಚದಲ್ಲಿ ಇಲ್ಲೇ ಕಡಮಲಕುಂಟೆ ಹತ್ರ 50 ಎಕರೆ ಸರ್ಕಾರಿ ಜಾಗ ಇದೆ, ಅಲ್ಲಿ ಮಾಡಬೇಕಂತ ನಿರ್ಧಾರ ಮಾಡಿದ್ದೀವಿ. ಆಮೇಲೆ KSRTC ಬಸ್ ನಿಲ್ದಾಣ ಕೇಳಿದ್ರು CM ಅವ್ರು, ಪಕ್ಕಕ್ಕೆ ಕರೆದು. ಇಲ್ಲ ಇದೆ ಹೈಟೆಕ್ ಬಸ್ ಸ್ಟ್ಯಾಂಡ್ KSRTCಗೆ ನಾವು ಮುನ್ಸಿಪಾಲಿಂದ ರಿಜಿಸ್ಟರ್ ಮಾಡಿಕೊಟ್ಟಿದ್ವಿ ಅವರಿಗೆ. KSRTC ಅವರು ಅತಿ ಶೀಘ್ರದಲ್ಲೇ ಆದೇಶ ಮಾಡಿಕೊಡ್ತೀವಿ ಅಂತ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ. ಅನೇಕ ಬೇಡಿಕೆಗಳಿಟ್ಟಿದ್ದೀನಿ, ಎಲ್ಲ ಈಡೇರಿಸ್ತೀನಿ. ಆಮೇಲೆ ಒಂದು 3,000-4,000 ಮನೆಗಳು ಕೇಳಿದ್ವಿ, ಎಲ್ಲ ಗ್ರಾಮ ಪಂಚಾಯತಿಗೂ ಒಪ್ಕೊಂಡಿದ್ದಾರೆ CM ಸಾಹೇಬರು. ಮುಖ್ಯವಾಗಿ ನಗರದಲ್ಲಿ ಬಡ ಜನತೆಗೆ ನಾವು ಒಂದು 200-250 ಸೈಟ್ಗಳು ಕೊಡೋಕ್ಕೆ ಎಲ್ಲ 5 ಎಕರೆ ಜಮೀನು ರೆಡಿ ಮಾಡಿದ್ದೀವಿ. ಅದಕ್ಕೆ ಮನೆಗಳು ನಿರ್ಮಾಣ ಮಾಡಲಿಕ್ಕೆ ಜಮೀರ್ ಅವರು 500 ಮನೆ ಕೊಡೋಕ್ಕೆ ಒಪ್ಕೊಂಡಿದ್ದಾರೆ. ಹಾಗಾಗಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಊಟ ಮಾಡಬೇಕಂದಾಗ ಎಲ್ಲ ಹೇಳಿದರೆ, ನಿಂದು ಮಾಡಿಕೊಡ್ತೀನಿ, ಹಂತವಾಗಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ವಿಶೇಷವಾಗಿ ಏನಂದರೆ ಫ್ಲೋರೈಡ್ ಮುಕ್ತ ಪಾವಗಡ ಮಾಡಿದ್ರು. ನಮ್ಮ ಜನತೆ ತುಂಬ ಅದೃಷ್ಟವಂತರ ಅನಿಸುತ್ತೆ. ಇವತ್ತು ಈ ದಿನ ಕಾಯ್ತಾಯಿದ್ರು. ತಮ್ಮೆಲ್ಲರ ಸಹಕಾರದಿಂದ ಒಳ್ಳೆ ಮುಖ್ಯಮಂತ್ರಿಗಳಂತೂ ಹೇಳಿದ್ರು, ನಿನಗೆ ಸಂತೋಷ ಆಗಿದೆಯಲ್ಲ, ನನಗಂತೂ ಭಾರಿ ಸಂತೋಷ ಆಯಿತು. ಜನ ಅವ್ರ ಡಿಸಿಪ್ಲಿನ್ ನೋಡಿ, ಯಾರು ನೀವೇ ನೋಡಿದ್ರಲ್ಲ, ಯಾರು ಎದ್ದಿರೋದು ಹಂಗೆ ಕೂತ್ಕೊಂಡ್ಬಿಟ್ರು. ನಮ್ಮ ಮೇಲೆ ಅವರು ಇಟ್ಟಿರೋ ಪ್ರೀತಿ ವಿಶ್ವಾಸಕ್ಕೆ ನಮ್ಮ ತಾಲೂಕಿನ ಜನಕ್ಕೆ ನಾನು ಚಿರಋಣಿಯಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಲಿ.